ಹಾಯ್ ಹಲೋ ನಮಸ್ಕಾರ. ನಾನು ವೀರೇಶ್ ಮನಗುಳಿ. ಇಂದು ನಮ್ಮ ತೋಟದಲ್ಲಿ ಕಬ್ಬಿನ ಬೆಳೆಗೆ ನಾವು ಗೋಕೃಪಾಮೃತದ ಜೊತೆಗೆ ಫಿಶ್ ಅಮಿನೋ ಆಸಿಡ್, ಹುಳಿ ಮಜ್ಜಿಗೆ, ಅಷ್ಟಗವ್ಯ ಹಾಗೂ ಗೋಮೂತ್ರವನ್ನು ಸೇರಿಸಿ ಸಿಂಪರಣೆ ಮಾಡಿದೆ. ಟ್ರ್ಯಾಕ್ಟರ್ ಆಪರೇಟೆಡ್ ಇರುವಂಥ ಈ ಒಂದು ಪ್ರೆಷರ್ ಪಂಪ್ಗೆ 300 ಲೀಟರ್ ಟ್ಯಾಂಕ್ ಇರುವಂಥ ಕೆಪಾಸಿಟಿ ಇರುವಂಥ ಒಂದು ಟ್ಯಾಂಕನ್ನು ಫಿಟ್ ಮಾಡಿ ಅದರದೇ ಆದಂಥ ಒಂದು ಫ್ರೇಮ್ ರೆಡಿ ಮಾಡಿದ್ದೀನಿ. ಪರ್ ಮಿನಿಟ್ 25ರಿಂದ 30 ಲೀಟರ್ ಪಂಪ್ ಮಾಡುವಂಥ ಈ ಒಂದು HDPಯನ್ನು ಬ್ಯಾಕ್ ಸೈಡಲ್ಲಿ ಸೆಟ್ ಮಾಡಿ ಅದಕ್ಕೆ PTO ಶಾಫ್ಟ್ ಮುಖಾಂತರ ರೊಟೇಷನ್ ಆಗೋ ರೀತಿ RPM ಕ್ಯಾಲ್ಕುಲೇಟೆಡ್ ಮಾಡಿ ವೀಲ್ ಸೆಟ್ಟಿಂಗನ್ನು ಎಲ್ಲ ಮಾಡಿಕೊಂಡು ಅದಕ್ಕೆ 200 ಅಡಿದು ಒಂದು ಪೈಪ್ ಹಾಕೊಂಡಿದ್ದೀನಿ. ನನ್ನ ಪ್ಲಾಟ್ ಇರೋದು 400 ಅಡಿ ಉದ್ದ. ಸೊ ಈ ಬಾರ್ಡರ್ನಲ್ಲಿ ನಿಂತ್ಕೊಂಡು 200 ಅಡಿ ಒಳಗಡೆ ಹೋಗ್ಬೋದು. ಆಮೇಲೆ ಆ ಕಡೆ ಬಾರ್ಡರ್ನಲ್ಲಿ ಬಂದೆ ಅಂತಂದ್ರೆ 200 ಅಡಿ ಇಡೀ ಪ್ಲಾಟ್ ಫುಲ್ ಕವರ್ ಆಗ್ಬಿಡುತ್ತೆ. ಬೆನ್ನಿಗೆ ಕ್ಯಾನ್ ಹಾಕೊಂಡು ಆಮೇಲೆ ಪ್ರತಿ ಸತಿನೂ ಅದನ್ನು ಇಳಿಸಿ ಮತ್ತೆ ತುಂಬಿಸಿ ಕ್ಯಾನಿಗೆ ಬೆನ್ನಿಗೆ ಹಾಕೊಂಡು ಓಡಾಡೋದಕ್ಕಿಂತ ಈ ರೀತಿ ನಾವು ಮಾಡ್ಕೊಂಡಿದ್ದೆ ಆದಲ್ಲಿ 1 ಎಕರೆ ಪ್ರದೇಶವನ್ನ ನಾವು ಅಬ್ಬಬ್ಬ ಅಂದ್ರೆ ಮ್ಯಾಕ್ಸಿಮಮ್ 2 ಅವರಲ್ಲಿ ಸ್ಪ್ರೇ ಮಾಡಬಹುದು. ಇದು ಒಂದು ಈ ರೀತಿ ನಾನು ಕೇಬಲ್ನ ಹಿಡ್ಕೊಂಡು ನಾನು ಒಳಗಡೆ ಹೋಗ್ತೀನಿ. ಹೋಗುವಾಗ ಒಂದು ಸೈಡ್ ಸ್ಪ್ರೇ ಮಾಡ್ತಾ ಹೋಗ್ತೀನಿ, ಬರುವಾಗ ಇನ್ನೊಂದು ಸೈಡ್ ಸ್ಪ್ರೇ ಮಾಡ್ತಾ ಬಂದು ಬಿಡ್ತೀನಿ. ಅವಾಗ ಬರುವಾಗ ಇಲ್ಲಿ ಒಂದು ಆಳು ಕೇಬಲ್ ಎಳಿತಾ ಇರ್ತಾನೆ. ಈ ರೀತಿಯಾಗಿ ತುಂಬಾ ಹಗುರವಾಗಿ ಸ್ಪ್ರೇ ಮಾಡಬಹುದು. ಅಭಿಪ್ರಾಯ ತಿಳಿಸಿ. ನಮಸ್ಕಾರ.